ಹಾಯ್ ಫ್ರೆಂಡ್ಸ್, ಅಮ್ಮನ ಕೈ ರುಚಿಗೆ ಸ್ವಾಗತ. ಆಲೂಗಡ್ಡೆ ಹಪ್ಪಳ ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿರುತ್ತೆ, ಈಸಿಯಾಗಿ ಮಾಡ್ಕೊಳ್ಬೋದು. ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ನಾವು ಚಿಪ್ಸ್ ತಿಂದರೆ ಎಷ್ಟು ಟೇಸ್ಟ್ ಬರುತ್ತೋ ಆ ಥರ ಇರುತ್ತೆ. ಮಕ್ಕಳಿಗೆಲ್ಲ ಈ ಥರ ಮಾಡಿಕೊಟ್ರೆ ನೀವು ಅಂಗಡೀಲಿ ತರೋ ಅವಶ್ಯಕತೆನೇ ಇರಲ್ಲ, ಅಷ್ಟು ರುಚಿಯಾಗಿರುತ್ತೆ. ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ, ಆಲೂಗಡ್ಡೆ ಸಿಪ್ಪೆ ತೆಗೆದು ಇಟ್ಕೊಂಡಿರೋ ಅಂಥದ್ದು. ನಾನು 1.5 kg ಅಷ್ಟು ಆಲೂಗಡ್ಡೆ ತೊಗೊಂಡಿದ್ದೀನಿ. ನೋಡಿ, ಈ ಥರ ತುರ್ದ್ಕೊಳ್ಬೇಕು. ಸಿಪ್ಪೆ ತೆಗೆದ್ಬಿಟ್ಟು ಚೆನ್ನಾಗಿ ತೊಳ್ಕೊಂಡು ಈ ಥರ ತುರ್ದ್ಕೊಳ್ಬೇಕು. ತುರಿದು ನೋಡಿ, ನೀರಲ್ಲಿ ಹಾಕಿ ಇಟ್ಕೊಳ್ಬೇಕು, ಕಪ್ಪಾಗ್ಬಿಡುತ್ತೆ. ನೋಡಿ, ಈ ಥರ ನೀರಲ್ಲಿ ಇಟ್ಕೊಂಡು ನೋಡಿ, ಸಬ್ಬಕ್ಕಿ ನಾನು 200 ಗ್ರಾಮ್ ಅಷ್ಟು ಸಬ್ಬಕ್ಕಿ ನೆನೆಸಿದ್ದೀನಿ. 4 ಅವರ್ ಆದರೆ ಸಾಕಾಗುತ್ತೆ ನೆನೆಸಿರೋದು. ಈಗ ಅದನ್ನು ನೋಡಿ ಒಂದು ಪಾತ್ರೆಗೆ ಹಾಕಿ ನೋಡಿ, ಇಲ್ಲಿ ನಾನು 1.5 ಬೌಲಷ್ಟು ನೀರು ಹಾಕ್ತಾಯಿದ್ದೀನಿ. ಬಿಸಿ ನೀರೇ ಹಾಕ್ತಾಯಿದ್ದೀನಿ, ಬೇಗ ಆಗುತ್ತೆ. ಅದು ಕಾಯಿ ಹೊತ್ತಿಗೆ ನೋಡಿ, ಇದು ಆಲೂಗಡ್ಡೆ ತುರಿದಿರೋದೆಲ್ಲ ಈ ಥರ ನೀರೆಲ್ಲ ಅಂಶ ಹಿಂಡ್ಕೊಂಡು ತಗೊಳ್ಬೇಕು. ಅದ್ರಲ್ಲಿ ನೋಡಿ ಆ ಕಲ್ಲರೆಲ್ಲ ಬಿಡುತ್ತೆ, ಇಲ್ಲಾಂದ್ರೆ ಆಲೂಗಡ್ಡೆನೂ ಫುಲ್ಲು ಕಪ್ಪಾಗ್ಬಿಡುತ್ತೆ ಹಪ್ಪಳ ಎಲ್ಲ. ಅದು ತೆಗೆದ್ಬಿಡ್ಬೇಕು. ಅದು ಕನೆ ಥರ ಇರುತ್ತಲ್ವ, ಅಂಟು ಥರ, ಅದೆಲ್ಲ ಹೋಗುತ್ತೆ ನೀರಲ್ಲಿ ಹಾಕಿ ಈ ಥರ ತೆಗೆಯೋದ್ರಿಂದ. ನೋಡಿ, ಎಲ್ಲ ತೆಗ್ದಿದ್ದಾಗಿದೆ. ನೋಡಿ, ವೈಟಿಗೆ ಬಂದಿದೆ ಈಗ. ನೋಡಿ, ಈಗ ನೀರು ಕುದೀತಾ ಇದೆ. ಸ್ವಲ್ಪ ಈಗ ರುಚಿಗೆ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಬೇಕು. ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಪೇಸ್ಟ್ ಹಾಕ್ತಾಯಿದ್ದೀನಿ. ಖಾರಕ್ಕೆ ನೋಡಿ ಹಾಕ್ಕೊಳ್ಬೋದು. ತುಂಬ ಖಾರ ಆದರೆ ತಿಂದಾಗ ಗಂಟ್ಲಿಗೆ ಘಾಟ್ ಥರ ಆಗುತ್ತೆ, ನೋಡ್ಕೊಂಡು ಹಾಕ್ಕೊಳ್ಬೇಕು. ಜೀರಿಗೆ ಅರ್ಧ ಸ್ಪೂನು. ನೋಡಿ, ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಸ್ಟಾರ್ಟ್ ಆಗ್ತಾನೆ. ನೋಡಿ, ಒಂದು ಕುದಿ ಬರ್ತಾ ಇದೆ. ಸಬ್ಬಕ್ಕಿ ಏನು ತುಂಬ ಬೇಯಿಸೋದೇನು ಬೇಕಾಗಿಲ್ಲ. ತುಂಬ ಬೆಂದ್ಬಿಟ್ರೆ ಅದೆಲ್ಲ ಕರಗ್ಬಿಡುತ್ತೆ, ಅದು ಕಾಣಲ್ಲ. ಸಬ್ಬಕ್ಕಿ ಥರ ಏನು ವೈಟ್ ಕಾಣುತ್ತಿದೆ ಅದು ಕಾಣಲ್ಲ. ತುಂಬ ಬೇಯಿಸ್ಬಿಟ್ರೆ ಸ್ವಲ್ಪ ಹಾಗೇ ಇರಬೇಕು. ಒಂದು ಕುದಿ ಬಂದ ನಂತರ ನೋಡಿ, ನಾನು ತುರ್ದ್ಕೊಂಡಿರೋ ಅಂಥ ಆಲೂಗಡ್ಡೆನ ಸೇರಿಸ್ತಾ ಇದ್ದೀನಿ. ತುರಿದು ಚೆನ್ನಾಗಿ ಆ ನೀರಿನ ಅಂಶ ಎಲ್ಲ ತೆಗೆದಿರೋ ಅಂಥದ್ದು. ನೋಡಿ, ಈ ಥರ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಬೇಯಬೇಕು ಆಲೂಗಡ್ಡೆ. ನೋಡಿ, ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ, ಮೇಲೆ ಸಬ್ಬಕ್ಕಿ ಅದು ಕಾಣ್ತಾ ಇರುತ್ತೆ. ನೀವು ಹಪ್ಪಳ ಕರ್ದಾಗೂ ಅಷ್ಟೇ, ಅದು ಮೇಲೆ ವೈಟ್ಗೆ ತುಂಬ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಅಷ್ಟೇ, ನೋಡೋಕ್ಕೂ ಅಷ್ಟೇ. ನೋಡಿ, ಗಟ್ಟಿ ಆಗ್ತಾ ಇದೆ. ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ. ಸೈಡಲ್ಲಿ ನೀರು ಕಾಯಕ್ಕೆ ಇಟ್ಕೊಂಡಿದ್ರೆ ಸ್ವಲ್ಪ ಏನಾದರೂ ನೀರು ಬೇಕು ಅನಿಸಿದ್ರೆ ಹಾಕ್ಕೊಳ್ಬೋದು. ಇದು ಚೆನ್ನಾಗಿ ಬೇಯಬೇಕು. ರುಚಿ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ನಾವು ಒಂದೇ ಥರ ಮಾಡೋದಕ್ಕಿಂತ ಮನೆಯಲ್ಲೇ ನಾವು ಎಲ್ಲ ವೆರೈಟಿ ಹಪ್ಳನೂ ಮಾಡಿಟ್ಕೊಳ್ಬೋದು. ವರ್ಷಕ್ಕಾಗಷ್ಟು ಹಪ್ಪಳ ಮಾಡ್ಕೊಳ್ಬೋದು. ಎಲ್ಲ ಸ್ವಲ್ಪ ಸ್ವಲ್ಪ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಒಂದೇ ಥರ ಮಾಡೋದಕ್ಕಿಂತ. ನೋಡಿ, ಕಲರ್ ಚೇಂಜ್ ಆಗ್ತಾ ಇದೆ, ಗಟ್ಟಿನೂ ಆಗ್ತಾ ಇದೆ. ಈ ಥರ ಹಪ್ಪಳ ಎಲ್ಲ ಮಾಡಬೇಕಾದ್ರೆ ದಪ್ಪ ತಳ ಇರೋ ಪಾತ್ರೆ ಇಟ್ಕೊಳ್ಬೇಕು, ತಳ ಹಿಡಿಯಲ್ಲ. ಕೈ ಬಿಡ್ದಂಗೆ ಕೈ ಆಡ್ತಾನೆ ಇರಬೇಕು. ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಳ್ಬೇಕು. ಹೈ ಫ್ಲೇಮ್ ಇಟ್ಕೊಂಡ್ರೆ ಅದು ಕುದೀತಾ ಕುದೀತಾ ಸಿಡಿಯುತ್ತೆ, ಆ ಥರ ಮುಖಕ್ಕೆ ಸಿಡಿಯುತ್ತೆ, ಆ ಥರ ಕುದಿಯುತ್ತೆ. ನೋಡಿ, ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಕೈ ಬಿಡ್ದಂಗೆ ತಿರುಗಿಸ್ಬೇಕು, ಬಿಟ್ಟರೆ ಅದು ಆಲೂಗಡ್ಡೆಯಲ್ಲಿ ಹಾಕಿರೋದ್ರಿಂದ ಸ್ವಲ್ಪ ತಳ ಹಿಡಿಯೋ ಚಾನ್ಸ್ ಇರುತ್ತೆ. ನೋಡಿ, ಒಂದು ಅರ್ಧ ಅವರಲ್ಲೆಲ್ಲ ರೆಡಿ ಆಗಿಬಿಡುತ್ತೆ, ಈಸಿಯಾಗಿ ಮಾಡ್ಕೊಳ್ಬೋದು. ನೋಡಿ, ರೆಡಿ ಆಯಿತು. ನಾನು ಇದು ತಣ್ಣಗಾಗೋಕ್ಕೆ ಬಿಡಬೇಕು. ತುಂಬ ತಣ್ಣಗಾದ ಮೇಲೇ ಹಾಕಬೇಕು. ನೋಡಿ,
ಸಬ್ಬಕ್ಕಿ ಎಲ್ಲ ಕಾಣ್ತಾ ಇದೆ. ಈಗ ಪ್ಲಾಸ್ಟಿಕ್ ಪೇಪರ್ ತಗೊಂಡು ನೋಡು, ಈ ಥರ ನಮಗೆ ತಣ್ಣಗಾದ ನಂತರ ನಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಈ ಥರ ಹಾಕ್ಕೊಳ್ಬೋದು. ಸ್ವಲ್ಪ ಮಂದಕ್ಕೆ ಹಾಕ್ಕೊಳ್ಬೇಕು, ಅದು ಒಣಗಿದ ಮೇಲೆ ತುಂಬ ತೆಳುವಾಗುತ್ತೆ. ನೀವು ಇವಾಗಲೇ ತೆಳುವಾಕೊಂಡ್ರೆ ಅದು ಒಣಗಿದ ಮೇಲೆ ತುಂಬ ಪೇಪರ್ ಥರ ಆಗುತ್ತೆ, ಎಣ್ಣೆಗೆ ಹಾಕಿದಾಗ ಕಪ್ಪಾಗ್ಬಿಡುತ್ತೆ ಬೇಗನೆ. ನೋಡಿ, ಈ ಥರ ಸ್ವಲ್ಪ ಮಂದಕ್ಕೆ ಹಾಕ್ಕೊಂಡ್ರೆ ಆರಿದ ನಂತರ ಸರೋಗುತ್ತೆ. ಅರ್ಧ ಅವರಲ್ಲೆಲ್ಲ ಮುಗ್ದೋಗ್ಬಿಡುತ್ತೆ. ರುಚಿನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಒಬ್ಬರೇ ಮಾಡ್ಕೊಳ್ಬೋದು, ಏನು ಜನಗಳ ಅವಶ್ಯಕತೆಯೂ ಇಲ್ಲ. ನೋಡಿ, ಈ ಥರ ನಾನೆಲ್ಲ ಹಪ್ಳನೂ ಮನೆಯಲ್ಲೇ ಮಾಡ್ತೀನಿ. ನಾನು ಹೊರಗಡೆ ಬಿಸಿಲಲ್ಲೇ ಹಾಕಲ್ಲ. ಇದೆಲ್ಲ ಡ್ರೈ ಆದ ನಂತರ ನೈಟಲ್ಲಿ ಫ್ಯಾನ್ಗಳಿಗೆ ಹಾಕಿ ಡ್ರೈ ಆದ ನಂತರ ಬಿಸಿಲಲ್ಲಿ ಸ್ವಲ್ಪ ತಿಟ್ಟರೆ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ನೋಡಿ, ಇಲ್ಲೊಂದು ಹಾಕಿದ್ದೀನಿ. ಇವಾಗೆಲ್ಲ ಬೇಗನೆ ಆರ್ಕೊಳ್ಳುತ್ತೆ, ಆ ಥರ ಬಿಸಿಲಿದೆ. ನೋಡಿ, ಸ್ವಲ್ಪ ಹೊತ್ತು ಬಿಸಿಲಿಗೆ ಇಟ್ಟಿದ್ದಕ್ಕೆ ನೋಡಿ ಅವೇ ಎದ್ಬಿಟ್ಟಿದೆ, ಪೇಪರಿಂದ ಅವೇ ಬಿಟ್ಕೊಂಡಿದೆ. ಒಣಗಿದ ನಂತರ ನೋಡಿ ಎಷ್ಟು ಚಿಕ್ಕದಾಗಿದೆ. ನೋಡಿ, ಎಲ್ಲ ರೆಡಿಯಾಗಿದೆ. ಒಂದೇ ದಿವಸದಲ್ಲಿ ಹಪ್ಪಳ ರೆಡಿ ಆಗುತ್ತೆ, 2-3 ದಿವಸ ಏನು ಬೇಕಾಗಲ್ಲ. ನೋಡಿ, ಚೆನ್ನಾಗಿ ಒಣಗಿದೆ, ಸ್ವಲ್ಪ ಮಂದಕ್ಕೂ ಬಂದಿದೆ. ನಾವು ತೆಳುವಾಕಿದಾಗ ಇನ್ನೂ ತೆಳುವಾಗ್ಬಿಡುತ್ತೆ, ಎಣ್ಣೆಗೆ ಹಾಕಿದ್ರೆ ಕಪ್ಪಾಗ್ಬಿಡುತ್ತೆ ಬೇಗನೆ. ನೋಡಿ, ಈಗ ಎಣ್ಣೆ ಕಾದಿದೆ. ನೋಡಿ, ಈಗ ಹಪ್ಪಳನ ಕರೆದ್ರೆ ಎಣ್ಣೆ ಕಾದ ನಂತರ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಳ್ಬೇಕು. ತುಂಬ ಹೈ ಫ್ಲೇಮ್ ಇಟ್ಕೊಂಡ್ರೆ ಕಪ್ಪಾಗ್ಬಿಡುತ್ತೆ. ಇದು ಆಲೂಗಡ್ಡೆ ಆಗಿರೋದ್ರಿಂದ ಬೇಗನೆ. ನೋಡಿ, ಚೆನ್ನಾಗಿ ಅರಳುತ್ತೆ. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲರೂ ಇಷ್ಟಪಡ್ತಾರೆ. ಒಂದು ಸಾರಿ ಮಾಡಿದ್ರೆ ಮಕ್ಕಳೆಲ್ಲ ತುಂಬಾ ಇಷ್ಟಪಡ್ತಾರೆ. ಹಪ್ಪಳ ತಿನ್ನಲ್ಲ ಅನ್ನೋರು ತಿಂತಾರೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ನೋಡಿ, ಒಂದು ಸರಿ ಸುಮ್ಮನೆ ಹಿಂಗೆ ಹಾಕಿ ತೆಗೆದ್ರೆ ಸಾಕಾಗುತ್ತೆ. ಎಣ್ಣೆ ಕಾದ ನಂತರ ಸ್ವಲ್ಪ ಲೋ ಫ್ಲೇಮ್ ಇಟ್ಕೋಬೇಕು ಅಷ್ಟೇ. ಎಲ್ಲ ಹಪ್ಪಳನೂ ಅಷ್ಟೇ ಚೆನ್ನಾಗಿ ಬರುತ್ತೆ. ಸೀಸಿದ್ರೆ ಕಪ್ಪಾದರೆ ಅದು ಟೇಸ್ಟು ಚೇಂಜ್ ಆಗಿಬಿಡುತ್ತೆ, ತಿನ್ನೋಕ್ಕೋಗಲ್ಲ. ಜಸ್ಟ್ ಈ ಥರ ಹಾಕಿ ತೆಗೆದ್ರೆ ಸಾಕಾಗುತ್ತೆ. ನೋಡಿ, ಎಲ್ಲ ಆಯಿತು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಹಪ್ಪಳ. ಕಲರು ಅಷ್ಟೇ ಆಲೂಗಡ್ಡೆ ಆಗಿರೋದ್ರಿಂದ ಸ್ವಲ್ಪ ಕಲರ್ ಡಿಮ್ ಇದೆ ಅಷ್ಟೇ, ವೈಟ್ ಬರಲ್ಲ ಹಪ್ಪಳ. ನೋಡಿ ಎಷ್ಟು ಚೆನ್ನಾಗಿದೆ. ಹಿಂಗೆ ಕಟ್ ಮಾಡಿದ್ರೆ ಪಳ್ಳಂತ ಕಟ್ಟಾಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.